ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಮಾಜಿ ಸಚಿವರು, ಧೀಮಂತ ರಾಜಕಾರಣಿ KH ಪಾಟೀಲ್ ಅವರ 33ನೇ ಪುಣ್ಯಸ್ಮರಣೋತ್ಸವ ನಡೀತಾ ಇದೆ. ಪುಣ್ಯಸ್ಮರಣೆ ಮಾಡ್ತಾ ಇದ್ದಾರೆ. KH ಪಾಟೀಲ್ರು ಅಂದರೆ ಬಹುದೊಡ್ಡ ಈ ಕಾಂಗ್ರೆಸ್ ಇತಿಹಾಸದಲ್ಲಿ ಅಥವಾ ನಾಡಿನಲ್ಲಿ ದೊಡ್ಡ ಹೆಸರು. ಅವರ ರಾಜಕೀಯ ಸೇವೆ, ದಿಟ್ಟತನ, ಗಟ್ಟಿತನ ಮತ್ತು ಹೋರಾಟ, ನಿಷ್ಠುರತೆ, ಇವೆಲ್ಲ ಪ್ರಾಮಾಣಿಕತೆ, ಅದ್ಭುತವಾದಂಥ ಒಂದು ಮಾದರಿ ಬದುಕು ಅವ್ರದ್ದು. ಸೊ ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಏನಾದರೂ ಹೆಸರು ಬರಬೇಕು, ಕರ್ನಾಟಕ ಅಂತ ಆಗಬೇಕು ಅಂದರೆ ದಿವಂಗತ KH ಪಾಟೀಲ್ರ ಕೊಡುಗೆ ಬಹುದೊಡ್ಡದು. ಅಂಥವರ ಪುಣ್ಯಸ್ಮರಣೆ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಕಾಟನ್ ಸೇಲ್ಸ್ ಸೊಸೈಟಿ ಆವರಣದಲ್ಲಿ ಕೂಡ ಅವರ ಪುತ್ರ HK ಪಾಟೀಲ್ ಸಚಿವರು, ಕಾನೂನು ಸಚಿವರಿದ್ದಾರಲ್ಲ, ಅವರು ನೇತೃತ್ವದಲ್ಲಿ ಇಡೀ ಅಭಿಮಾನಿಗಳು ಪುಣ್ಯಸ್ಮರಣೋತ್ಸವದಲ್ಲಿ ಭಾಗವಹಿಸಿದರು. KH ಪಾಟೀಲ್ರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಇದೆಲ್ಲ ಒಂದು ಕಡೆ. ಆದರೆ ವಿಶೇಷ ಏನು ಅಂತ ಕೇಳಿದರೆ, ಗದಗ ಜಿಲ್ಲಾ ಆಟೋ ಚಾಲಕರು ಮತ್ತು ಆಟೋ ಮಾಲೀಕರು ಸಂಘ ಇದೆ. ಆ ಸಂಘದವರು ವಿಶೇಷವಾದ ರೀತಿಯಲ್ಲಿ ಇವತ್ತು KH ಪಾಟೀಲ್ರ ಪುಣ್ಯಸ್ಮರಣೋತ್ಸವನ ಮಾಡಿದ್ದಾರೆ. ಯಾಕೆ ಅಂದರೆ ಆಟೋ ಚಾಲಕರ ಬಗ್ಗೆ, ಮಾಲಕರ ಬಗ್ಗೆ ಇರುವಂಥ KH ಪಾಟೀಲ್ರಿಗೆ ಅಭಿಮಾನ. ಜೊತೆಗೆ ಇವತ್ತಿನ ಸಚಿವರು, ಕಾನೂನು ಸಚಿವರು, ಈ ಆಟೋ ಚಾಲಕರಿಗೆ, ಮಾಲಕರ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಅವರು ಸ್ಪಂದಿಸಿದ್ದಾರೆ. ಅವ್ರ ಬದುಕಿನಲ್ಲಿ ಬದಲಾವಣೆ ತರುವಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಆ ಅಭಿಮಾನ, ಅದರ ಜೊತೆಗೆ KH ಪಾಟೀಲ್ರ ಒಂದು ದಿಟ್ಟತನ ಮತ್ತು ಅವರ ಸೇವೆ, ನಾಡು ಕಂಡಂಥ ಅಪರೂಪದ ರಾಜಕಾರಣಿ, ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು, ಅವ್ರ ಪರಿಚಯ ಆಗಬೇಕು. ಹಾಗೆ ಇವತ್ತು ಪುಣ್ಯಸ್ಮರಣೋತ್ಸವ ಮಾಡಿದ್ದಾರೆ. ಅದು ಹೊಸ ಬಸ್ ಸ್ಟ್ಯಾಂಡ್ ಆಟೋ ನಿಲ್ದಾಣದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು, ಪೂಜೆ ಸಲ್ಲಿಸಿದರು. ಎಲ್ಲಕ್ಕಿಂತ ಮುಖ್ಯ ಅಂದರೆ ಅವ್ರ ಹೆಸರಿನಲ್ಲಿ ಇವತ್ತು ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಅದು ಬಹಳ ವಿಶೇಷ. ನಾನು ನಿಮಗೆ ಸೈಡ್ ತೋರಿಸ್ತಾ ಇದ್ದೀನಿ. ಪೂಜೆ ಸಲ್ಲಿಸೋದು. ಮತ್ತು KH ಪಾಟೀಲ್ರ ಮೊಮ್ಮಗ, ಅವ್ರಿಗೆ ಜೂನಿಯರ್ KH ಪಾಟೀಲ್ರ ಅಂತಾರೆ. ಅಂದರೆ HK ಪಾಟೀಲ್ರ ಪುತ್ರ KH ಪಾಟೀಲ್, ಅವರು ಜೂನಿಯರ್ KH ಪಾಟೀಲ್. ಅವರು ಇವತ್ತು ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ, ಪುಷ್ಪ ನಮನ ಸಲ್ಲಿಸಿ, ಪೂಜೆಯಲ್ಲಿ ಕೂಡ ಭಾಗವಹಿಸಿ ಹೋದರು. ಈ ವಿಷಯ ಯಾಕೆ ಹೇಳೋದಂದರೆ, ಬಡವರಿಗೆ ಒಳ್ಳೆ ಕೆಲಸವನ್ನು ಮಾಡಿದರೆ, ಬಡವರ ಬೇಡಿಕೆಗೆ ಸ್ಪಂದನೆ ಮಾಡಿದರೆ, ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ, ನಾಡು ಕಂಡ ಅಪರೂಪದ ರಾಜಕಾರಣಿಯಾಗಿ ಸಾರ್ವತ್ರಿಕ ಬದುಕಿನಲ್ಲಿ ಗೋಚರಿಸಿಕೊಂಡ್ರೆ ಅವರನ್ನು ಸಮಾಜ ಮರೆಯಲ್ಲ. ಅದರ ಜೊತೆಗೆ ಕಟ್ಟಕಡೆಯ ವ್ಯಕ್ತಿನೂ ಕೂಡ ಅವರನ್ನು ಗೌರವಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. KH ಪಾಟೀಲ್ರ ಹೆಸರೇ ದೊಡ್ಡದು, ಅವರ ಸೇವೆ. ಯಾಕಂದರೆ ಅವ್ರಿಗೆ ಸಹಕಾರಿ ರತ್ನ, ಸಹಕಾರ ರಂಗದ ಭೀಷ್ಮ, ಹಿಂಗೆಲ್ಲ ಹೇಳ್ತಾರೆ. ಸೊ ಇವತ್ತು ಆಟೋ ಚಾಲಕರು ಅದನ್ನು ಗುರುತಿಸಿ, ಅವ್ರಿಗೆ ಸೇವೆಯನ್ನು ಗುರುತಿಸಿ, ವಿಶೇಷವಾಗಿ ಅವರು ಯಾರೂ ಮಾಡಲಾರ್ದನ್ನು ಇವರು ಮಾಡಿದರು. ಅವ್ರ ಬಡತನದಲ್ಲಿ, ಅವರು ಬರುವಂಥ ಹಣದಲ್ಲಿ ಕೂಡಿಸಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡೋದಿದೆಯಲ್ಲ, ಅದು ಗ್ರೇಟ್. ಹಾಗಾಗಿ ಅಲ್ಲಿ ಬಸವರಾಜ್ ಮನಗುಂಡೆ ಅವರು ಕೂಡ ಭಾಗವಹಿಸಿ ಮಾತಾಡಿದರು. ಅವ್ರು ಏನು ಮಾತಾಡಿದ್ರೆ ನಿಮಗೆ ಕೇಳಿಸ್ತೀನಿ ನೋಡಿ. ಇವತ್ತು ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘ ಹಾಗೂ ಹೊಸ ಬಸ್ ನಿಲ್ದಾಣದ ಆಟೋ ಚಾಲಕರ ಮಾಲಕರ ಸಹಯೋಗದೊಳಗ ನಾಡ ಕಂಡ ಅಪ್ರತಿಮ ನಾಯಕರು, ಸಹಕಾರಿ ರಂಗದ ಭೀಷ್ಮ, ಹುಲಕೋಟೆಯ ಹುಲಿ ಎಂದೇ ಖ್ಯಾತರಾಗಿರುವಂತ ದಿವಂಗತ KH ಪಾಟೀಲ್ ಸಾಹೇಬ್ರವರ 33ನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಮಹಾನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೃಷ್ಣೇಗೌಡ ಪಾಟೀಲ್ರವರು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅವರ ಪೂಜಾ ಕಾರ್ಯವನ್ನು ನಡೆಸೋದ್ರ ಮುಖಾಂತರ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದೇ ತರನಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಯುವ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಅರ್ಜುನ್ ಪಾಟೀಲ್ರವರು ಕೂಡ ಆಗಮಿಸಿ ಶುಭವನ್ನು ಹಾರೈಸಿದ್ದಾರೆ. ಬಂಧುಗಳೇ, ಸಹಕಾರಿ ರಂಗದೊಳಗ ಇವತ್ತು ಯಾರಾದರೂ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅದು ದಿವಂಗತ KH ಪಾಟೀಲ್ ಸಾಹೇಬರು. ಅವರು ಮಾಡಿರುವಂತ ಕೆಲಸದಿಂದ ಇವತ್ತು ನಮ್ಮ ನಾಡಿನ ರೈತರು ನೆಮ್ಮದಿಯ ಬದುಕನ್ನು ಇವತ್ತು ಕಂಡಿದ್ದಾರೆ. ಯಾವಾಗ ರೈತ ತಾನು ಬೆಳೆದ ಬೆಲೆಗೆ ಅವನೇ ರೈತನೇ
ಬೆಲೆಯನ್ನು ನಿಗದಿಪಡಿಸಬೇಕಂತ ಎನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಸಹಕಾರಿ ರಂಗವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ಹೊಸ ಕ್ರಾಂತಿಯನ್ನು ಹುಟ್ಟು ಹಾಕಿರುವಂತಹ ಧೀಮಂತ ನಾಯಕರು ಇವತ್ತು ಕೆ.ಎಚ್. ಪಾಟೀಲ್ ರವರು. ಅದೇ ತರನಾಗಿ ನಮ್ಮ ಕರ್ನಾಟಕಕ್ಕೆ ಹಿಂದೆ ಮೈಸೂರು ರಾಜ್ಯ ಅಂತಂತಿದ್ದಾಗ ಕರ್ನಾಟಕ ಎಂಬ ಹೆಸರನ್ನ ನಾಮಕರಣ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ಅದರಲ್ಲಿ ಪ್ರಪ್ರಥಮವಾಗಿ ಯಾರಾದರೂ ಹೆಸರು ಇವತ್ತು ಮುಂಚೂಣಿಯಲ್ಲಿ ಬರ್ತಾ ಇದೆ ಅಂತಂದ್ರೆ ಅದು ದಿವಂಗತ ಕೆ.ಎಚ್. ಪಾಟೀಲ್ ಸಾಹೇಬರದು. ಇಂಥ ಒಬ್ಬ ಮಹಾನ್ ನಾಯಕರ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇರೋದು ಇವತ್ತು ನಾವೆಲ್ಲ ಇವತ್ತು ಕೂಡ ಮಾಡ್ತಾ ಇದೀವಿ. ಯಾಕಪ್ಪ ಇದನ್ನ ಮಾಡಬೇಕು ಅಂತಂದ್ರೆ ಬರುವ ಪೀಳಿಗೆಗೆ, ನಮ್ಮ ನಂತರ ಬರುವಂತ ಪೀಳಿಗೆಗೆ ಈ ನಾಡಿನಲ್ಲಿ ಆಗಿ ಹೋಗಿರುವಂತ ಧೀಮಂತ ನಾಯಕರ ಒಂದು ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡ್ಬೇಕಾಗಿದೆ. ಈ ರಾಜಕಾರಣದೊಳಗ ಎಲ್ಲರೂ ಬಂದು ಹೋಗ್ತಾರೆ, ಆದ್ರೆ ಎಲ್ಲರೂ ರಾಜಕಾರಣಿಗಳಾದ್ರೆ ಕೆ.ಎಚ್. ಪಾಟೀಲ್ ಅವರ ರಾಜಕಾರಣ ಮತ್ತು ನಾಯಕತ್ವದ ಗುಣಗಳೇ ಬೇರೆ. ಇವತ್ತು ಗದಗದೊಳಗೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ಬೋದು. ಅದೇ ತರನಾಗಿ ಇವತ್ತು ಅವರ ಸುಪುತ್ರರಾಗಿರುವಂತಹ ರಾಜ್ಯದ ಅತ್ಯಂತ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಒಂದು ನಾವು ತುಂಬಾ ಅಭಿನಂದನೆ ಸಲ್ಲಿಸೋದೇನಪ್ಪಾ ಅಂತಂದ್ರೆ ಯಾವಾಗಲೂ ಬಡವರ ಪರ, ದಲಿತರ ಪರ ಹಾಗೂ ಹಿಂದುಳಿದರ ಪರವಾಗಿರುವಂತಹ ನಾಯಕರು ಯಾರಾದ್ರೂ ಈ ರಾಜ್ಯದೊಳಗಿದ್ರೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ನಾವು ಆಟೋ ಚಾಲಕರ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವವನ್ನ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಇದ್ರೆ ಅಂತಂದ್ರೆ ನಮ್ಮ ಹಲವಾರು ಸುಮಾರು 20 ವರ್ಷಗಳ ನಿರಂತರ ಹೋರಾಟ, ಆಟೋ ಚಾಲಕರ ಒಂದು 20 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಇವತ್ತು ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಸಾಹೇಬರು ಆಟೋ ಚಾಲಕರಿಗೆ ಹಾಗೂ ಇನ್ನುಳಿದಂತ ಎಲ್ಲ ಚಾಲಕ ವರ್ಗಕ್ಕೆ ಅವರ ಬದುಕಿಗೆ ನೆಮ್ಮದಿಯಾಗುವಂತ, ಅವರ ಬದುಕಿಗೆ ಬುನಾದಿಯಾಗುವಂತ, ಅವರ ಬದುಕಿಗೆ ಭರವಸೆಯಾಗುವಂತ ಇವತ್ತು ಚಾಲಕರ ಕಲ್ಯಾಣ ಮಂಡಳಿಯನ್ನ ಸ್ಥಾಪನೆ ಮಾಡೋದರ ಮುಖಾಂತರ ಸುಮಾರು 300 ಕೋಟಿ ರೂಪಾಯಿಗಳ ಅನುದಾನವನ್ನ ಆ ಒಂದು ಚಾಲಕರ ಕಲ್ಯಾಣ ಮಂಡಳಿಗೆ ಮೀಸಲಿಡಿಸಿ ಆ ಒಂದು ಆಟೋ ಚಾಲಕರ ಬದುಕಿಗೆ ಹಾಗೂ ಇಡೀ ನಮ್ಮ ಚಾಲಕ ವರ್ಗಕ್ಕೆ ಇವತ್ತು ಭರವಸೆಯ ಬೆಳಕಾಗಿರುವಂತಹ ಈ ರಾಜ್ಯದೊಳಗ ಏಕೈಕ ನಾಯಕರು ಯಾರಾದಿದ್ರೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ಅಂತಹ ಶ್ರೀಮಂತ ನಾಯಕರನ್ನ ಕೊಡುಗೆಯಾಗಿ ಕೊಟ್ಟಿರುವಂತಹ ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಕೆ.ಎಚ್. ಪಾಟೀಲ್ ಸಾಹೇಬ್ರವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಎಲ್ಲ ಆಟೋ ಚಾಲಕರು ಹಾಗೂ ಮಾಲಕರು ಸಂಘದ ಎಲ್ಲ ಪದಾಧಿಕಾರಿಗಳು, ಇವತ್ತು ವಿಜಯ ಕಲ್ಮನಿಯವರಾಗಿರ್ಬೋದು, ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅಕ್ಷಿಮನಿಯವರಾಗಿರ್ಬೋದು, ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಬಾಬಾಜಾನ್ ಬಳಗಾನೂರವರಾಗಿರ್ಬೋದು, ಹಾಗೂ ನಮ್ಮ ಸಂಘದ ಇತರೆ ನಾಯಕರುಗಳಾದಂತಹ ಗಂಗಾಧರ ಬ್ಯಾಗೋಟಿ, ಈರಣ್ಣ ಗೆಜ್ಜೆಹಳ್ಳಿ, ರಾಘವೇಂದ್ರ ಗೆಜ್ಜೆಹಳ್ಳಿ, ಇವತ್ತು ವಿಜಯ ಎಳವಂಡಿ, ಉಳಿದಂತೆ ಎಲ್ಲ ನಾಯಕರು, ರಫೀಕ್ ಮುಳಗುಂದ್ ಅವರನ್ನ ಹಿಡ್ಕೊಂಡು ಎಲ್ಲ ನಾಯಕರು ತಮ್ಮ ತನು ಮನ ಧನದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆಟೋ ಚಾಲಕರ ಈ ಹೋರಾಟದೊಳಗ ಎಲ್ಲ ಕಾರ್ಯಕ್ರಮದೊಳಗ ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಲಿ. ಬರುವ ದಿನಮಾನಗಳಲ್ಲಿ ಆಟೋ ಚಾಲಕರಿಗೆ ಹೆಚ್ಚಿನ ಯಶಸ್ವಿಯನ್ನು ಸಿಗಲಿ ಎಂದು ಒಂದು ಶುಭವನ್ನು ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭವನ್ನು ಮಾಡುವುದರ ಜೊತೆಗೆ ಇವತ್ತು 5,000 ಜನರಿಗೆ ನಾವು ಉಚಿತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೀವಿ. ವೀಕ್ಷಕರೇ, ಕೇಳಿದ್ರಲ್ಲ ದಿವಂಗತ ಕೆ.ಎಚ್. ಪಾಟೀಲ್ರ ಕೊಡುಗೆ ಏನು, ಅವರ ಪುಣ್ಯಸ್ಮರಣೆ ಯಾತಕ್ಕೆ ಮಾಡಿದೀವಿ ನಾವು, ಅದಕ್ಕೆ ಕಾರಣ ಏನು, ರೀಸನ್ ಏನೆಲ್ಲ ಹೇಳಿದ್ದಾರೆ. ಜೊತೆಗೆ ಏನು ಅಂತ ಕೇಳಿದ್ರೆ ಅವರೊಬ್ಬ ಅನುಕರಣೀಯ ರಾಜಕಾರಣಿ. ಕೆಲವರು ಇವತ್ತಿನ ರಾಜಕಾರಣಿಗಳು ನೋಡೋಣ ಮಾಡೋಣ ಆಗತ್ತೆ ಇಲ್ಲ ಒಟ್ಟು ಗಿಮಿಕ್ ಮಾಡ್ತಾರೆ. ಬಟ್ ಕೆ.ಎಚ್. ಪಾಟೀಲ್ ಹಂಗಲ್ಲ. ಒಂದ್ಸಾರಿ ಮಾತು ಕೊಟ್ರೆ 100% ರಿಸಲ್ಟ್. ಅವ್ರು ಎಂದೂ ಈ ಸಾರ್ವತ್ರಿಕ ಬದುಕಿನಲ್ಲಿ ನಾಟಕೀಯ ರಾಜಕಾರಣ ಮಾಡಲಿಲ್ಲ. ಪರಿಶುದ್ಧ ರಾಜಕಾರಣ, ಪ್ರಾಮಾಣಿಕ ರಾಜಕಾರಣ, ಪ್ರಮಾಣ ಪೂರ್ತಿ ರಾಜಕಾರಣ. ಹೇಳಿದ್ದನ್ನ ಮಾಡಿದ್ರು, ಮಾಡೋದನ್ನ ಹೇಳಿದ್ರು. ರೈತರ ಬದುಕಿನಲ್ಲಿ ಬದಲಾವಣೆ ತರುವಂತ ಬಹುದೊಡ್ಡ ಕನಸು ಕಂಡವರು ಸಹಕಾರ ರತ್ನ, ಸಹಕಾರ ರಂಗದ ಭೀಷ್ಮ ಕೆ.ಎಚ್. ಪಾಟೀಲ್. ಸೊ ಹಾಗಾಗಿ ಅವರೇ ಹೇಳಿದ್ದು, ಒಬ್ಬ ರೈತ ಬೆಳೆದ ಬೆಳೆಗೆ ಅವನೇ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿದಂತ ಏಕೈಕ ವ್ಯಕ್ತಿ ದಿವಂಗತ ಕೆ.ಎಚ್. ಪಾಟೀಲ್. ಅವರ ಹಾದಿಯಲ್ಲಿ ಈಗಿನ ರಾಜಕಾರಣಿಗಳು ಇದ್ದಾರೋ, ಅವರು ನಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ಕೂಡ 33 ವರ್ಷ ಆತವ್ರು ಇಲ್ಲ. ಆದರೂ ಅವರ ಪುಣ್ಯಸ್ಮರಣೆಯನ್ನು ಮಾಡ್ತಾರೆ, ಅವರ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತಾರೆ. ಬರೀ ಗದಗಂತಲ್ಲ, ಹುಬ್ಳಿ, ಬೆಂಗಳೂರು, ಬೇರೆ ಬೇರೆ ಕಡೆ ಕೂಡ ದಿವಂಗತ ಕೆ.ಎಚ್. ಪಾಟೀಲ್ರ ಆರಾಧನೆ ಮಾಡ್ತಾರೆ. ಇವತ್ತು ಪುಣ್ಯಸ್ಮರಣೆ ಮಾಡ್ತಾರೆ, ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ. ಅವ್ರು ಬೇರೆ ಬೇರೆ ಕಡೆ, ಈ ಹುಬ್ಳಿಯಲ್ಲಿ ಅವರು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅವರು ಅನೇಕ ಮಾರ್ಗಗಳಿಗೆ ಅವರ ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಅಂದ್ರೆ ಅವರ ಕೊಡುಗೆ ಏನು,
ಅವ್ರ ವ್ಯಕ್ತಿತ್ವ ಎಂಥದ್ದು, ಅವರ ಸೇವೆ, ರಾಜಕೀಯ ನಡೆ ನುಡಿ, ಸಾರ್ವತ್ರಿಕ ಬದುಕಿನಲ್ಲಿ ಅಭಿವೃದ್ಧಿ ಪರ ಚಿಂತನೆ, ಇವೆಲ್ಲ ಇದಕ್ಕೆ ಸಾಕ್ಷೀಕರಿಸ್ತವೆ. ಸೊ ಅಂಥವ್ರನ್ನ ಸಮಾಜ ಎಂದೂ ಮರೆಯಲ್ಲ ಅನ್ನೋದಕ್ಕೆ ಈ ಆಟೋ ಚಾಲಕರು ಮಾಲಕರು ಸಂಘ ಏನು ಇವತ್ತು ಬಹಳ ಅರ್ಥಪೂರ್ಣವಾಗಿ ಪಾಪ ಪುಣ್ಯಸ್ಮರಣೆಯನ್ನ ಮಾಡಿದ್ರು ದಿವಂಗತ ಕೆ ಎಚ್ ಪಾಟೀಲ್ರದು. ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ್ರು, ಪೂಜೆ ಮಾಡಿದ್ರು, ಅವ್ರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು, ಗೌರವ ಸಲ್ಲಿಸಿದ್ರು. ಅವರ ಬದುಕಿನ ಬಗ್ಗೆ ಮತ್ತೆ ಅವರ ಸೇವೆ ಬಗ್ಗೆ ಮನಸಾರೆ ಭಕ್ತಿಪೂರ್ವಕ ಕೊಂಡಾಡಿದ್ರು. ಸೊ ಇದು ಕೆಲವು ರಾಜಕಾರಣಿಗಳಿಗೆ ಕೂಡ ಒಂದು ಸ್ವಲ್ಪ ಅರ್ಥ ಆಗ್ಬೋದು. ಏನಂದ್ರೆ ನಾವು ಕೂಡ ಸಾಮಾಜಿಕವಾಗಿ ಇಂಥ ಅದ್ಭುತ ಕೊಡುಗೆಯನ್ನು ಕೊಟ್ರೆ ನಾವು ಇಲ್ಲದ ಕಾಲಕ್ಕೆ ಈ ರೀತಿ ನಮ್ಮನ್ನು ಕೂಡ ಆರಾಧನೆ ಮಾಡಬಹುದು, ಸ್ಮರಿಸಬಹುದು, ಗೌರವಿಸಬಹುದು ಅಂತ. ಇದು ಒಂಥರ ಒಳ್ಳೆ ಸಂದೇಶ ಇವತ್ತು ಆಟೋ ಚಾಲಕರು ಮತ್ತು ಮಾಲಕರು ಕೊಟ್ಟಿದ್ದಾರೆ. ದಿವಂಗತ ಕೆ ಎಚ್ ಪಾಟೀಲ್ ಇವತ್ತು ಸ್ಮರಣೆ ಮಾಡಿದ್ದಾರೆ. ಇಂಥ ರಾಜಕಾರಣಿಗಳ ಅಗತ್ಯ ಇದೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನೇಮಾನಂತ್, ನಮಸ್ಕಾರ.